ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನೇ ಮೊದಲು ಮಾಡಿ ವಿಶ್ವದ ಸಮಸ್ತ ದಾರ್ಶನಿಕರಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಬೀಳೂರಿನ ಪರಮ ಪೂಜನೀಯ ಶ್ರೀಮನ್ ನಿರಂಜನ ಪ್ರಣು ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ದಿವ್ಯ ಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ನಡೆದಾಡುವ ದೇವರೆಂದೇ ಪ್ರಸಿದ್ಧರಾಗಿ ವಿಶ್ವದಲ್ಲಿ ಜ್ಞಾನದ ಮಳೆಯನ್ನು ಸುರಿಸಿ ಸಮಸ್ತ ವಿಶ್ವದ ಕಲ್ಯಾಣವನ್ನು ಮಾಡಿರುವ ನಮ್ಮೆಲ್ಲರ ಆರಾಧ್ಯರು ಪರಮ ಪೂಜನೀಯರಾದ ಸಿದ್ದೇಶ್ವರಪ್ಪಗಳವರ ದಿವ್ಯ ಚರಣಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಪ್ರಸ್ತುತ ಶ್ರೀಮತಿ ಕಾಶಿಬಾಯಿ ಚಿಕ್ಕಟ್ಟಿ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಾರ್ಷಿಕ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಮತ್ತು ನೇಗಿಲ ಯೋಗಿಗೆ ನಮನ ಅನ್ನುವ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉದ್ಘಾಟಕರಾಗಿ ಆಗಮಿಸಿದ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿರುವಂಥ ಹಿರಿಯರಾದ ಪರಪ್ ಸಾವ್ಕಾರ್ ಅವರಿಗೆ ವಂದಿಸಿ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ, ಇಲ್ಲಿ ಆಗಮಿಸಿರುವಂಥ ಎಲ್ಲ ರೈತ ಬಂಧುಗಳಿಗೆ ಹಾಗೂ ಶಿಕ್ಷಕ ಮಿತ್ರರಿಗೆ ಮತ್ತು ಮುದ್ದು ವಿದ್ಯಾರ್ಥಿನಿಯರಿಗೆ ನಮಸ್ಕಾರಗಳು. ನೀವೆಲ್ಲ ಸ್ವಲ್ಪ ಶಾಂತರಾಗಬೇಕು. ಇದು ಹೆಂಗಾಗೈತಿ ಅಂದರೆ ಜಾತ್ರೆ ಆದಂಗೆ ಆಗೈತಿ. ಅವರು ಚಿಕ್ಕಟ್ಟಿ ಸರ್ ಇದನ್ನು ಕಾರ್ಯಕ್ರಮ ಶಾಲಿ ಕಾರ್ಯಕ್ರಮ ಅಂತ ಮಾಡ್ಯಾರ, ನೀವು ದನದ ಜಾತ್ರೆ ತಿಳ್ಕೊಂಡ್ರಿ. ಆವೋ ಜಾವೋ ಘರ್ ತುಮಾರ ಅಂದಂಗೆ ಬರೋರು ಬರ್ಲಾತ್ತಾರ, ಹೋಗೋರು ಹೋಗ್ಲಾತ್ತಾರ. ಆದರೆ ಯಾರೂ ಮಾತಾಡ್ಲಾರ್ದಂಗೆ ಕೂತ್ರಿ ಅಂದರೆ ಈ ಕಾರ್ಯಕ್ರಮದ ಉದ್ದೇಶ ಸಾರ್ಥಕ ಆಗ್ತದೆ. ಬಹಳ ದೊಡ್ಡ ಗುರಿಯನ್ನು ಇಟ್ಟುಕೊಂಡು, ಬಹಳ ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು, ಒಂದು ದೊಡ್ಡದಾದಂತಹ ಧ್ಯೇಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿ ಇಷ್ಟೆಲ್ಲ ಜನರನ್ನು ಕೂಡಿಸಿ 300 ಜನ ಪಾಲಕರನ್ನು ಕೂಡಿಸಿ ಅವರಿಗೆಲ್ಲ ಸನ್ಮಾನವನ್ನು ಯಾವ ಶಾಲೆಯೂ ಮಾಡಿಲ್ಲ, ಅದನ್ನು ಚಿಕ್ಕಟ್ಟಿ ಸಂಸ್ಥೆ ಮಾಡ್ಯಾರ. ಅದು ಕೂಡ ನಿಮಗೆಲ್ಲ ಒಂದೊಂದು ಸರ್ಟಿಫಿಕೇಟ್ ಕೊಟ್ಟಾರ, ಒಂದೊಂದು ಫೋಟೋ ಮಾಡಿಸಿ ಫ್ರೇಮ್ ಮಾಡಿಸಿ ಕಟ್ ಹಾಕಿಸ್ಕೊಟ್ಟಾರ. ಎಲ್ಲರನ್ನ ಗುರುತಿಸಿ ಎಲ್ಲರಿಗೆ ಸನ್ಮಾನವನ್ನು ಮಾಡ್ಯಾರ. ಯಾರು ನೀವೆಲ್ಲ ಎದಕ್ಕೆ ಸನ್ಮಾನ ಮಾಡಿದರು ಅಂತ ಕೇಳಿದ್ರೆ, ನೀವೆಲ್ಲ ರೈತ ತಂದೆ ತಾಯಂದಿರದಿರಿ ಅಂತ ತಿಳ್ಕೊಂಡು ನಿಮಗೆ ಸನ್ಮಾನ ಮಾಡ್ಯಾರ. ರೈತರಿಗೆ ನಿಜವಾದಂತಹ ಗೌರವ ಸಲ್ಲಬೇಕು. ಮೊಟ್ಟ ಮೊದಲನೆಯದಾಗಿ ಜಗತ್ತಿನಲ್ಲಿ ಪೂಜನೀಯ ವ್ಯಕ್ತಿ ಯಾರು ಅಂತ ಕೇಳಿದರೆ ಒಬ್ಬ ಋಷಿ, ಒಬ್ಬ ಸಂತ, ಮಹಾತ್ಮ, ಯೋಗಿ, ತ್ಯಾಗಿ, ಸನ್ಯಾಸಿ ಮೊಟ್ಟ ಮೊದಲನೆಯ ಪೂಜನೀಯ. ಆ ನಂತರದಲ್ಲಿ ಜಗತ್ತಿನಲ್ಲಿ ಪೂಜಾಯೋಗ್ಯ ಸ್ಥಾನ ಯಾರಿಗೆ ಅದ ಅಂದ್ರೆ, ಯಾವ ಮನುಷ್ಯ ನಮಗೆ ಅನ್ನ ಹಾಕ್ತಾನಲ್ಲ ಅಂಥ ರೈತ ಎರಡನೆಯ ಪೂಜನೀಯ ವ್ಯಕ್ತಿ ಜಗತ್ತಿನಲ್ಲಿ. ಯಾರನ್ನು ಗೌರವಿಸಬೇಕು ನಾವು? ಯಾರ ರೈತರದಾರಲ್ಲ, ಯಾರು ಒಕ್ಕಲತನ ಮಾಡ್ತಾರಲ್ಲ, ಯಾರು ಅನ್ನದಾತರದಾರಲ್ಲ ಅಂಥವರನ್ನು ಗೌರವಿಸಬೇಕು. ಭಾರತ ದೇಶ ಇದು ರೈತರ ದೇಶ, ಒಕ್ಕಲಿಗರ ದೇಶ. ನಮ್ಮ ದೇಶದ ಪುರಾತನವಾದಂಥ ವಿದ್ಯೆ ಯಾವುದು ಅಂತ ಕೇಳಿದ್ರೆ
ಮೊಟ್ಟ ಮೊದಲನೆಯದು ಆತ್ಮವಿದ್ಯಾ, ಅದನ್ನು ಕೊಟ್ಟಂಥವರು ಋಷಿಗಳು. ಎರಡನೇ ವಿದ್ಯಾ ಯಾವುದು ಅಂದ್ರೆ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಒಕ್ಕಲುತನದ ವಿದ್ಯಾ. ಇವೆರಡೂ ಭಾಳ ಶ್ರೇಷ್ಠ. ಮೊದಲನೇದಾಗಿ ನಮ್ಮ ಮಾನಸಿಕ ಸಮಾಧಾನ ಶಾಂತಿಗಳಿರಬೇಕು. ಎಲ್ಲ ಇದ್ದು ಶಾಂತಿ ಸಮಾಧಾನನ ಇಲ್ಲ ಅಂದರೆ ಏನೂ ಇಲ್ದಂಗೆ ಆಗ್ತದ. ಅದಕ್ಕೆ ಶಾಂತಿ ಸಮಾಧಾನವನ್ನು ಕೊಡುವಂಥ ವಿದ್ಯೆ ಯಾವುದು ಅಂದ್ರೆ ಅಧ್ಯಾತ್ಮ ವಿದ್ಯೆ. ಆ ಬಳಿಕ ನಮ್ಮ ಹೊಟ್ಟೆ ತುಂಬಿಸಿ ನಾವು ಸುಖವಾಗಿ ಬದುಕಲಿಕ್ಕೆ ಕಾರಣೀಕರ್ತವಾದಂಥ ವಿದ್ಯೆ ಯಾವುದು ಅಂದರೆ ಒಕ್ಕಲುತನದ ವಿದ್ಯೆ, ಅದು ರೈತನ ವಿದ್ಯೆ. ಹೀಗಾಗಿ ಭಾರತ ದೇಶ ಅಂದರೆ ಇದು ನೌಕರದಾರ ದೇಶ ಅಲ್ಲ, ಇದು ಕಾರ್ಮಿಕರ ದೇಶವೂ ಅಲ್ಲ, ಶ್ರೀಮಂತರ ದೇಶವೂ ಅಲ್ಲ. ಭಾರತ ದೇಶದಲ್ಲಿ ಇವತ್ತಿಗೂ ಕೂಡ 75% ಏನದಾರ ಅಂದ್ರೆ ಒಕ್ಕಲಿಗರೇ ಇರೋದು ನಾವೆಲ್ಲ ಇಲ್ಲಿ. ಈ ದೇಶದಲ್ಲಿ ಯಾವ ಸರ್ಕಾರ ರಾಜ್ಯ ಮಾಡಬೇಕು ಅಂತ ನಿರ್ಣಯ ಮಾಡೋವರೇ ರೈತರು. ಈ ದೇಶದಲ್ಲಿ ಅಂಥ ಕಾಯ್ದೆ ಕಾನೂನುಗಳು ಬರಬೇಕು ಅಂತ ನಿರ್ಣಯ ಮಾಡೋವರೇ ರೈತರು. ಆದ್ದರಿಂದ ನಮ್ಮ ದೇಶದ ಬಜೆಟ್ ಏನಾಗಬೇಕು ಅಂದ್ರೆ ರೈತರ ಬಜೆಟ್ ಆಗಬೇಕು. ನಮ್ಮ ದೇಶದಲ್ಲಿ ಕಾಯ್ದೆ ಕಾನೂನುಗಳು ರೈತರ ಹಿತವನ್ನು ಉಳಿಸುವ ಸಲುವಾಗಿ ಬರಬೇಕು. ಯಾಕೆ ಅಂದ್ರೆ ಯಾವ ದೇಶದ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನಲ್ಲ, ಅದಕ್ಕಿಂತ ದೊಡ್ಡ ಕೆಟ್ಟ ಕೆಲಸ ಯಾವುದೂ ಇಲ್ಲ. ಸರ್ಕಾರ ತಗೊಂಡೇನು ಮಾಡೋದದ? ಯಾವ ಅನ್ನ ಹಾಕ್ತಾ ಇದ್ದಾನಲ್ಲ, ಅನ್ನದಾತನೇ ಕಣ್ಣೀರು ಸುರಿಸ್ತಾ ಇದ್ದ ಅಂದ್ರೆ, ಅಂಥ ಅನ್ನದಾತನೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದ ಅಂದ್ರೆ, ನಮ್ಮ ಸರ್ಕಾರಗಳನ್ನು ತಗೊಂಡು ಮಾಡೋದೇನದ? ನಮ್ಮ ಶಾಸನ ತಂತ್ರವನ್ನು ತಗೊಂಡು ಮಾಡೋದೇನದ? ಇಂತಹ ದೇಶ ಹೆಮ್ಮೆಯ ದೇಶ ಅಂತ ಹೇಳಿಕಳೆ ನಮಗೇನು ಅರ್ಹತೆ ಅದ? ಆದ್ದರಿಂದ ನಾವು ಎಷ್ಟು ಬೇಕಾದಷ್ಟು ಮುಂದೆ ಹೋಗಲಿ, ಎಷ್ಟು ಬೇಕಾದಷ್ಟು ಶಾಲೆಯನ್ನು ಕಲೀಲಿ, ಬೇಕಾದಂಥ ಡಿಗ್ರಿಗಳನ್ನು ಪಡೆಯಲಿ, ದೊಡ್ಡ ದೊಡ್ಡ ಪದವಿಗಳನ್ನು ಪಡೆಯಲಿ, ಏನಾದರೂ ಕೂಡ ಒಬ್ಬ ಒಕ್ಕಲಿಗ ಯಾವಾಗ ನಮ್ಮ ದೇಶದಲ್ಲಿ ಸುಖವಾಗಿರ್ತಾನಲ್ಲ, ಆವಾಗ ನಮ್ಮ ದೇಶ ನಿಜಕ್ಕೂ ವಿಶ್ವಗುರು ಭಾರತ ಆಗ್ತದೆ. ವಿಶ್ವಗುರು ಭಾರತ ಆಗಲಿಕ್ಕೆ ರೈತ ಸುಖವಾಗಿರಬೇಕು. ಯಾಕೆ ಅಂದ್ರೆ ನೌಕರದಾರರಿಗೆ ತಿಂಗಳ ಕೊನೆಗೆ ಸರಿಯಾಗಿ ಅವರು ದುಡ್ದಷ್ಟು ಪಗಾರ ಬರ್ತೈತೆ ಅವ್ರಿಗೆ. ಅದರಲ್ಲಿ 5 ರೂಪಾಯಿ ಕಡಿಮೆ ಆಗಂಗಿಲ್ಲ. 30,000 ಪಗಾರ ಇತ್ತು ಅಂದ್ರೆ 30,000 ಪಗಾರ ಬಂದ ಬರ್ತದ. ಕಾರ್ಮಿಕರದಾರ ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು, ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು, ಅವರೆಲ್ಲರಿಗೂ ಕೂಡ ಯೋಗ್ಯವಾದಂಥ ಪಗಾರದ, ಎಲ್ಲರಿಗೂ ಕರೆಕ್ಟ್ ತಿಂಗಳು ಮುಗಿಲಾಕ ಪಗಾರ ಬಂದುಬಿಡ್ತೈತಿ. ಆದ್ರೆ ರೈತ ಇವತ್ತು ಬೀಜ ಹಾಕಿದ ಭೂಮಿಯಲ್ಲಿ ಅಂದ್ರೆ ಅದು ಬೆಳೆಯಲಿಕ್ಕೆ 4-6 ತಿಂಗಳು ಬೇಕು. ಅದು ಕೂಡ ಮಳೆ ಸರಿಯಾಗಿ ಆಗಬೇಕು, ಬರಗಾಲ ಬೀಳಬಾರದು, ರೋಗ ಬರಬಾರದು, ಬೆಳೆ ಚೆನ್ನಾಗಿ ಬಂದರೂ ಕೂಡ ಮಾರುಕಟ್ಟೆಯಲ್ಲಿ ಯೋಗ್ಯ ದರ ಇರಬೇಕಾಗ್ತದ. ಇಷ್ಟೆಲ್ಲ ಆದ ಬಳಿಕ ಅವನಿಗೆ ಒಂದು ತುಷ್ಟು ರೊಕ್ಕ ಬರ್ತದೆ ಕೈಗೆ. ರೈತನ ಕೈಗೆ ರೊಕ್ಕ ಬರಬೇಕಂದ್ರೆ ಅದೇನು ಫ್ಯಾಕ್ಟ್ರಿದಿಂದ ಅಥವಾ ಸರ್ಕಾರದಿಂದ ಸಂಬಳ ಬಂದಂಗಲ್ಲ, ಅದರ ಹಿಂದೆ ಬೆವರ ಹನಿಗಳಿರ್ತಾವೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಷ್ಟಪಡೋಂಥವ ಯಾರಪ್ಪ ಅಂದ್ರೆ ಒಬ್ಬ ರೈತ. ರೈತಗ ನಿಶ್ಚಿತವಾದ ಆದಾಯದ ಲೆಕ್ಕ ಇಲ್ಲ. ಚಲೋ ಬೆಳೆ ಬಂದಿರಬೇಕು, ಮಾರ್ಕೆಟ್ನಾಗ ರೇಟ್ ಇರಂಗಿಲ್ಲ. ಆ ಬಳಿಕ ಕೆಲವೊಂದು ಸಾರಿ ಏನಾಗ್ತದೆ, ಎಲ್ಲ ಇನ್ನೇನು ಬೆಳೆ ಕೈಗೆ ಬರಬೇಕು, ಆವಾಗ ಒಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿದ್ದು ಬಿಡ್ತದೆ, ಎಲ್ಲ ಭೂಮಿ ಪಾಲಾಗಿ ಹೋಗ್ತದೆ. ಇನ್ನು ಕೆಲವೊಂದು ಸಾರಿ ಬೀಜ ಸರಿ ಇರುವುದಿಲ್ಲ. ಇವೆಲ್ಲ ಸರಿ ಇದ್ದರೆ ವಾತಾವರಣ ಸರಿ ಇರಂಗಿಲ್ಲ. ಹೀಗೆ ಅನೇಕ ರೀತಿಯಾದಂಥ ಸಂಕಷ್ಟಗಳ ಮಧ್ಯದಲ್ಲಿ ಒಬ್ಬ ರೈತ ಜೀವನವನ್ನು ಕಳೀತಾ ಇರ್ತಾನೆ. ಅದಕ್ಕೆ ಮೊಟ್ಟ ಮೊದಲನೆಯ ತಪಸ್ವಿ ಯಾರಪ್ಪ ಭೂಮಿ ಮೇಲಂದ್ರೆ ಒಬ್ಬ ಯೋಗಿ. ಆ ನಂತರದ ತಪಸ್ವಿ ಯಾರು ಅಂದ್ರೆ ಒಬ್ಬ ರೈತ. ರೈತನಷ್ಟು ದೊಡ್ಡ ತಪಸ್ವಿನೂ ಯಾರೋ ಇಲ್ಲ. ಋಷಿ ಮತ್ತು ಕೃಷಿಕ ಇಬ್ಬರೂ ಸಮಾನ.
ಯಾಕೆ ಅಂದ್ರೆ ಅವ ಅಂತರಂಗದ ಒಕ್ಕಲತನವನ್ನು ಮಾಡ್ತಾನ, ಆತ್ಮವಿದ್ಯೆಯನ್ನು ಕೊಡ್ತಾನ. ಒಬ್ಬ ರೈತ ಬಹಿರಂಗದ ಒಕ್ಕಲ್ತನ ಮಾಡಿ ನಮಗೆ ದವಸ ಧಾನ್ಯ, ಹಣ್ಣು ಹಂಪಲ, ಹೂವು, ಹಣ್ಣ, ಕಾಯಿಪಲ್ಲೆ ಎಲ್ಲ ರೀತಿಯಾದಂಥ ಸಮೃದ್ಧಿಯನ್ನು ಕೊಡುವಂಥವ ಯಾರು ಅಂದ್ರೆ ಒಬ್ಬ ರೈತ. ಹೀಗಾಗಿ ನಾವು ನಿಜಕ್ಕೂ ಯಾರನ್ನಾದರೂ ಮನೆಗೆ ಕರೆದ ಪಾದ ಪೂಜಾ ಮಾಡಬೇಕು ಅಂದ್ರೆ ಅದು ರೈತನ ಕರೆದ ಪಾದ ಪೂಜಾ ಮಾಡಬೇಕು. ನಮ್ಮ ಮನೆಗಳ ಉದ್ಧಾರ ಆಗ್ತಾವೆ. ರೈತನಿಗೆ ಗೌರವ ಸಲ್ಲಬೇಕು. ನಾವೇನು ತಿಳ್ಕೊಂಡಿದ್ದೀವಿ, ಚಲೋ ಸೂಟ್ ಬೂಟ್ ಹಾಕ್ಕೊಂಡು ಚಲೋ ಅರಿವಿ ಹಾಕ್ಕೊಂಡು ಕಂಪ್ನಿಯಲ್ಲಿ ನೌಕರಿ ಮಾಡುವಂಥ ನೌಕರದಾರ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ನಮಗೆಲ್ಲ ಹೊಟ್ಟಿಗೆ ಅನ್ನ ಹಾಕುವಂಥ ಒಬ್ಬ ರೈತ ಮಣ್ಣಿನಲ್ಲಿ ಮಣ್ಣಾಗಿ ದುಡಿತಾನ. ಅವನ ಅರಿವೆಗಳು ರಾಡಿ ರಾಡಿ ಆಗಿರ್ತಾವ. ಅವ ರಾಡಿ ಆಗ್ಯಾನಂತ ತಿಳ್ಕೊಂಡು ಮಣ್ಣಾಗ ದುಡ್ದಾನಂತ ತಿಳ್ಕೊಂಡು ನಮಗೆಲ್ಲ ಅಮೃತದಂಥ ಅನ್ನ ಸಿಕ್ಕದ ಅನ್ನೋದನ್ನು ನಾವು ಯಾರು ಮರಿಬಾರ್ದು. ಅದಕ್ಕೆ ಇವತ್ತು ನಿಮಗೆಲ್ಲ ಎದಕ್ಕೆ ಸನ್ಮಾನ ಮಾಡ್ಯಾರಂದ್ರೆ ಚಿಕ್ಕಟ್ಟಿ ಸಂಸ್ಥಾದವರು ಈಗ ಎಲ್ಲರಿಗೂ ಒಂದು ಸಾಮಾನ್ಯ ಪ್ರಶ್ನೆ ಏನಪ್ಪ, ಒಬ್ಬ ಡಾಕ್ಟ್ರ್ ಇರ್ತಾನ. ಅವ ಡಾಕ್ಟ್ರ ತನ್ನ ಮಕ್ಕಳು ಏನಾಗಬೇಕಂತ ಬಯಸ್ತಾನ? ಡಾಕ್ಟ್ರ್ ಆಗ್ಬೇಕಂತ ಬಯಸ್ತಾನ. ಒಬ್ಬ ಇಂಜಿನಿಯರ ತನ್ನ ಮಕ್ಕಳು ಇಂಜಿನಿಯರ್ ಆಗಬೇಕಂತ ಬಯಸ್ತಾನ. ಒಬ್ಬ ಕ್ಲಾಸ್ 1 ಆಫೀಸರ ತನ್ನ ಮಕ್ಕಳು ಕ್ಲಾಸ್ 1 ಆಫೀಸರ್ಸ್ ಆಗಬೇಕಂತ ಬಯಸ್ತಾನ. ಒಬ್ಬ ಟೀಚರ ಶಿಕ್ಷಕ ತನ್ನ ಮಕ್ಕಳು ಶಿಕ್ಷಕರಾಗಬೇಕು ಅಂತ ಬಯಸ್ತಾನ. ಅದೇ ರೀತಿಯಾಗಿ ನೀವೆಲ್ಲ ರೈತರದಿರಿ. ನಿಮ್ಮ ಮಕ್ಕಳನ್ನು ಎಷ್ಟು ಮಂದಿ ನೀವು ರೈತರನ್ನಾಗಿ ತಯಾರು ಮಾಡ್ತೀರಿ ಕೈ ಎತ್ತಿ ಹೇಳಬೇಕು. ಅವಾಗ ನಿಮಗೆ ಸನ್ಮಾನ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ನೀವೇನಂತೀರಿ? ನಾವೇನೋ ತಪ್ಪಿ ರೈತರಾಗಿದ್ದೀವಿ ರೀ, ಆದ್ರೆ ನಮ್ಮ ಮಕ್ಕಳು ರೈತರಾಗೋದು ಬೇಡ. ಹಂಗಾದ್ರೆ ಎಲ್ಲರೂ ಬರೀ ನೌಕರಿ ಮಾಡ್ಕೋತ ಹೋದ್ರು ಅಂದ್ರೆ ಹೊಲದಾಗ ಬೆಳೆ ತೆಗ್ಯಾವ ಯಾರಪ್ಪ? ಬರೀ 5,000 ಶಿಕ್ಷಕರ ಭರ್ತಿ ಅದ ಅಂದ್ರೆ 5 ಲಕ್ಷ ಅರ್ಜಿಗಳು ಬರ್ತಾವ. ನಮ್ಮನ್ನ ನೌಕರಿಗೆ ತಗೋರಿ, ನಮ್ಮನ್ನ ನೌಕರಿಗೆ ತಗೋರಿ ಅಂಥೇಳಿ. ಆದ್ರೆ ಒಕ್ಕಲ್ತನ ಮಾಡಲಿಕ್ಕೆ ಹಂಗೆಲ್ಲದ. ಆದ್ದರಿಂದ ನಾವೆಲ್ಲರೂ ಒಕ್ಕಲತನಕ್ಕೆ ಪ್ರೋತ್ಸಾಹ ಕೊಡಬೇಕು. ಹುಡುಗರು ಸಾಲಿ ಕಲಿಲಕ್ಕೆ ಬೇಡ ಅನ್ನಂಗಿಲ್ಲ. ನಾವು ಸಾಲಿ ಕಲೀಲೇವು, ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡೆಯಲಿ, ದೊಡ್ಡ ದೊಡ್ಡ ಪದವೀಧರರಾಗಲಿ. ಅವರು ಬೇಕಾದಾದರೂ ಕೂಡ ಅಷ್ಟೆಲ್ಲ ಕಲಿತ ಬಳಿಕ ಬಂದು ಒಕ್ಕಲ್ತನ ಮಾಡಿದರು ಅಂದ್ರೆ ನಮ್ಮ ರೈತೈಕಿ ಶ್ರೀಮಂತಿಕೆ ಆಗ್ತದ, ನಮ್ಮ ರೈತರ ಬೆಳಿತಾರ. ಹೀಗಾಗಿ ಒಕ್ಕಲುತನದ ವಿದ್ಯೆಯನ್ನು ನಾವೆಂದೂ ಕಡೆಗಣಿಸಲಿಕ್ಕೆ ಹೋಗಬಾರದು, ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬಾರದು. ಯಾಕೆ ಅಂದ್ರೆ ಒಕ್ಕಲಿಗ ಆರಾಮವಾಗಿರಬೇಕು, ಅವನು ನಕ್ಕೋತಿರಬೇಕು. ಅದಕ್ಕೆ ಹಳ್ಳಿಯ ಸೊಗಡಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಜಾನಪದರು. ದೇವರು ಎಲ್ಲಿ ವಾಸ ಮಾಡ್ಯಾನ ಅಂತ ಕೇಳಿದ್ರ ಹಸರಂಗಿ ತೊಟ್ಟಾನ, ಬೀಳುಡಿಗೆ ಹೊದ್ದಾನ, ನೀಲುಡಿಗೆ ಹೊದ್ದಾನ, ನಗುಬನದಲ್ಲಿ ತಾನು ನೆಲಿಶಾನ ಅಂತ ಹೇಳ್ತಾರೆ. ದೇವರು ಎಲ್ಲಿ ಅದಾನಪ್ಪ ಅಂದ್ರೆ ಫ್ಯಾಕ್ಟ್ರಿಯಾಗಿಲ್ಲ ದೇವರ, ಕಂಪ್ನಿ ಒಳಗಿಲ್ಲ, ಆಫೀಸ್ನಾಗಿಲ್ಲ, ಆ ಬಳಿಕ ನೌಕರದಾರ ಕಡೆ ದೇವರಿಲ್ಲ. ದೇವರು ಎಲ್ಲಿ ಅದಾನಪ್ಪ ಅಂದ್ರೆ ಹೊಲದಾಗ ದೇವರದಾನ, ಹಸರಿನಾಗ ದೇವರದಾನ, ಕಾಳು ಕಡಿಗಳಲ್ಲಿ ಹಣ್ಣು ಹಂಪಲಗಳಲ್ಲಿ ದೇವರದಾನ. ನಗುಬನದಲ್ಲಿ ತಾನು ನೆಲಿಶಾನ. ಎಲ್ಲಿದಾನಪ್ಪ ದೇವರ? ನಕ್ಕೋತ ಯಾವಿರ್ತಾನಲ್ಲ ಅವನಲ್ಲೇ ದೇವರ ವಾಸದ ಅಂತ ತಿಳ್ಕೋಬೇಕು. ಹತ್ರ ನಾವು ಒಬ್ಬರ ಅಳಬೇಕಾಗ್ತೈತಿ, ನಕ್ಕರೆ ಇಡೀ ಜಗತ್ತೇ ನಮ್ಮ ಜೋಡಿ ನಗ್ತೈತಿ. ಹೀಗಾಗಿ ಸದಾ ಕಾಲ ನಕ್ಕೋತಿರಬೇಕು, ಪ್ರಸನ್ನರಾಗಿರಬೇಕು ಅಂದ್ರೆ ನಾವು ಒಕ್ಕಲ್ತನ ಮಾಡಬೇಕು. ಈಗ ಇನ್ನೊಂದು ರೈತರು ಅಂದ್ರೆ ಏನು ತಪ್ಪು ಮಾಡ್ಲಾಗ್ತಿದ್ದೀವಿ ನಾವು? ಬರೀ ಏಕ ಬೆಳೆ ಪದ್ಧತಿಯನ್ನು ಮಾಡ್ತಾ ಇದ್ದೀವಿ, ಮಿಶ್ರ ಬೆಳೆ ಪದ್ಧತಿಯನ್ನು ಮಾಡ್ತಾ ಇಲ್ಲ. ಕಬ್ಬ ಬೆಳೆದೇವೆ ಅಂದ್ರೆ 10 ಎಕರೆ ಎಲ್ಲ ಕಬ್ಬನ,
ಒಂದು ಸೂಡು ಮೆಂತ್ಯ ಪಲ್ಯ ಬೆಳಿಲಕ್ಕೆ ಜಾಗಿಲ್ಲ. ಕೋತಂಬರಿ ತರಬೇಕಂದ್ರೂ ಮತ್ತೆ ರವಿವಾರ ಸಂತ್ಯಾಗ ತರಬೇಕು. ಒಂದು ಸೀತ್ನಿ ಗೊಂಜಾಳ ಸೀತ್ನಿ ತಿನ್ಬೇಕಂದ್ರೂ ಮತ್ತೆ ಸಿಟಿಯಿಂದ ಕೊಂಡ ತರಬೇಕು. ಟೊಮೆಟೊ ಬೇಕಂದ್ರೂ ಕೊಂಡ ತರಬೇಕು, ಹೀರೆಕಾಯಿ ಕೊಂಡು ತರಬೇಕು, ಚವಳಿಕಾಯಿ ಕೊಂಡು ತರಬೇಕು. ಎಲ್ಲ ಕೊಂಡು ತರೋದಾದ್ರೆ ಒಕ್ಕಲಿಗರತ್ತು ಹೆಂಗೆ ಕರೆಯೋದು? ಅದಕ್ಕೆ ರೈತ ಅಂದರೆ ಯಾರಪ್ಪ? ಯಾವ ಆತನು ಮಿಶ್ರ ಬೆಳೆ ಪದ್ಧತಿಯನ್ನು ಸರಿಯಾಗಿ ಅನುಸರಿಸ್ತಾನ ಅವ ರೈತ. 9 ಎಕರೆ ನೀವು ಬೇರೆ ಬೇರೆ ಬೆಳೆ ಮಾಡಿರಿ, 1 ಎಕರೆ ನಿಮ್ಮ ಮನೆ ಸಲುವಾಗಿರಿ. ಮೆಂತಿ ಪಲ್ಯ ಅಂದುಕೊಂಡು ತರಬಾರ್ದು, ಕರಿಬೇವು ಕೊಂಡು ತರಬಾರ್ದು, ಕಾಯಿಪಲ್ಯ ಕೊಂಡು ತರಬಾರ್ದು. ನಿಮ್ಮ ಒಡ್ಡಿನ ಮೇಲೆ 8-10 ಪ್ರಕಾರದ ಹಣ್ಣಿನ ಗಿಡ ಇರಬೇಕು. ಸೀತಾಫಲ ಇರಬೇಕು, ಪೇರು ಇರಬೇಕು, ಒಂದು ಬಾಳೆಹಣ್ಣಿಂದು, ಆ ಬಳಿಕ ರಾಮಫಲ, ಅಲ್ಲಿದಿಂದ ಬೇರೆ ಬೇರೆ ಇನ್ನೂ ಹಲವಾರು ಪ್ರಕಾರದ ಹಣ್ಣುಗಳದಾವು. ಎಲ್ಲ ನಿಮ್ಮ ಒಡ್ಡಿನಾಗ ಬೆಳಿಬೇಕವು. ಆದ್ರೆ ನಮಗೇನಾಗೈತಿ ಅಂದ್ರೆ ಪುರುಷತ್ ಎಲ್ಲೈತ್ರಿ, ಕೈಯಲ್ಲಿ ಖಾಲಿ ಐತಿ ನಮ್ಮದು, ಸಮಯ ಎಲ್ಲೈತಿ ನಮಗೆ ಅಂತ ಹೇಳ್ತೀವಿ ನಾವು. ಕಾಯಿಪಲ್ಯ ಬೆಳೆಲಾಕ ಸಮಯ ಇಲ್ಲ. ಆದ್ರೆ ಇದೇ ಭಾರತ ದೇಶದಲ್ಲಿರುವಂಥ 60-70 ವಯಸ್ಸದ ಒಬ್ಬ ಅಜ್ಜಿಗೆ ಹೋಗಿ ಕೇಳ್ರಿ, ಕಾಯಿಪಲ್ಯ ಅಂದ್ರೆ ಕೊಂಡ ತಂದಾರ ಅನ್ನೋದು ಕೇಳ್ರಿ ನೀವು ಬೇಕಾರೆ. ಎಂದೂ ಕೊಂಡು ತಂದಿಲ್ಲ ಅವರು. ಯಾಕೆ ಅಂದ್ರೆ ಅವರೆಲ್ಲ ಬರೀ ಹಿತ್ತಲಲ್ಲಿ ತಾವೇನು ಸ್ನಾನ ಮಾಡ್ತಿದ್ರ ಅಲ್ಲೇ ಹಿತ್ತಲಲ್ಲಿ 4 ಹೀರಿ ಬೀಜ, 4 ತಿಪ್ಪರಿ ಬೀಜ, ಇನ್ನಿತರ ಎಲ್ಲ ಕಾಯಿಪಲ್ಯಗಳನ್ನು ಬರೀ ಹಿತ್ತಲಾಗಿ ಬೆಳೀತಿದ್ರು 4 ಮಡಿ. ಆದರೆ ಇವತ್ತು ನಮಗೆ ಹಿತ್ತಲಾಗಿ ಬೆಳೆಯುವಂಥ ಪದ್ಧತಿ ಗೊತ್ತಿಲ್ಲ. ಅಲ್ಲಿದಿಂದ ಸಿಟಿಗಳಲ್ಲಿ ಬಂದ್ರೆ ವೈಜ್ಞಾನಿಕ ತಂತ್ರಜ್ಞಾನವನ್ನು ಬಳಸಿ ಟೆರೆಸ್ ಗಾರ್ಡನಿಂಗ್ ಅದ. ಸ್ಲ್ಯಾಬ್ ಮೇಲೆ 4 ಕುಂಡಲ ಇಟ್ಟು ಅದರಲ್ಲಿ ಕೋಕೋಪಿಟ್ ತುಂಬಿ ಸ್ವಲ್ಪ ಮಣ್ಣು ಹಾಕಿ 4 ಬೀಜಗಳನ್ನು ಹಾಕಿದ್ರೆ ಕಾಯಿಪಲ್ಯ ಅಲ್ಲಿಯೂ ಬೆಳೀತದ. ಬ್ಯಾಸಿಗೆಯಲ್ಲಿ ಸ್ಲ್ಯಾಬನೂ ಕಾಯಂಗಿಲ್ಲ. ಆ ಬಳಿಕ ನಮಗೆ ತರಕಾರಿನೂ ಬೆಳೆದಂಗೆ ಆಗ್ತೈತಿ. ಮುಂದೆ ಊರು ತಲೆ ಕೆಡಿಸ್ಕೊಂಡು ತಲೆ ಹಾಳಾಗೋದು ಬಂದಾಗ್ತೈತಿ. ನಮ್ಮ ಕೆಲಸ ನಾವು ಮಾಡ್ಕೊಂಡಂಗೆ ಆಗ್ತದ, ರೊಕ್ಕನೂ ಉಳಿತದ, ಸಮಯವೂ ಸದ್ವಿನಿಯೋಗ ಆಗ್ತದ. ಆದ್ದರಿಂದ ಟೆರೆಸ್ ಗಾರ್ಡನಿಂಗಕ್ಕೆ ಸಿಟಿ ಒಳಗಿರುವಂಥ ಜನ ಮಹತ್ವ ಕೊಡಬೇಕು. ಯಾಕೆ ಅಂದ್ರೆ ನಾವು ಹೊರಗಿಂದ ಕಾಯಿಪಲ್ಯ ಕೊಂಡು ತೊಗೊಂಡ್ಬರ್ತೀವಿ. ನಿನ್ನೆ ಅವರೆಲ್ಲ ಗೊಬ್ಬರ ಹಾಕಿರ್ತಾರ, ನಿನ್ನೆ ದಿವಸನ ಅವರೆಲ್ಲ ಕೀಟನಾಶಕಗಳನ್ನು ಸ್ಪ್ರೇ ಮಾಡಿರ್ತಾರ, ಮರುದಿವಸನ ಅವರು ತಗೊಂಡು ಮಾರ್ಕೆಟಿಗೆ ಬರ್ತಾರೆ. ಅದನ್ನು ಅಕಸ್ಮಾತ್ ನಾವು ತಿಂದೀವಿ ಅಂದ್ರೆ ಆ ಎಲ್ಲ ಕೀಟನಾಶಕ ನಮ್ಮ ಶರೀರದೊಳಗೆ ಹೋಗಿಬಿಡ್ತೈತಿ. ಅವ್ರು ಹೆಂಗೆ ಬೆಳೆದಿರ್ತಾರೆ ಗೊತ್ತಿರಂಗಿಲ್ಲ. ಸೇಬು ಎಲ್ಲಿ ಜಮ್ಮು ಕಾಶ್ಮೀರದೊಳಗೆ ಬೆಳೀತದ ಅಂಥ ಸೇಬು ತಂತಿತ್ತೀವಿ ನಾವು. ಸೇಬು ಅಲ್ಲಿ ಕಾಶ್ಮೀರದಿಂದ ಮೊದಲು ಅಲ್ಲಿ ರೈತನ ಹೊಲದಾಗ ಕಟಾವಾಗಬೇಕು. ಆ ಬಳಿಕ ಅದನ್ನು ಒಬ್ಬ ವ್ಯಾಪಾರಿ ಖರೀದಿ ಮಾಡಬೇಕು. ಅವ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಇಲ್ಲಿ ಅಥಣಿಗೆ ಕಳಿಸಿ ಅಥಣಿಯಲ್ಲಿ ಒಂದು ಹೋಲ್ಸೇಲ್ ಮಾರ್ಕೆಟ್ನೊಳಗೆ ಇಲ್ಲಿ ಚಿಲ್ಲರೆ ವ್ಯಾಪಾರಿ ಖರೀದಿ ಮಾಡ್ಬೇಕು. ಆ ಬಳಿಕ ಆ ವ್ಯಾಪಾರಿ ಇದ್ದಾವ ಅದನ್ನು ತಂದು ರವಿವಾರ ಸಂತ್ಯಾಗ ಹಚ್ಬೇಕು. ಆ ಸಂತ್ಯಾಗ ಹಚ್ಚಿದ ಬಳಿಕ ನೀವೆಲ್ಲ ಕೈ ಚೀಲ ತೊಗೊಂಡು ಬಂದು ಆ ಸೇಬು ಹಣ್ಣು ಖರೀದಿ ಮಾಡಿ ಮನೆಗೂ ಹೋಗಿ ನೀವು ತಿನ್ನೋತಕ್ಕ ಅಂದರೆ ಇನ್ನೂ ಬಾಡಿರಂಗಿಲ್ಲ, ಏನೂ ಆಗಿರಂಗಿಲ್ಲ ಅದು ಸೇಬು. ಇಷ್ಟೆಲ್ಲ ಅದು ಬಾಡ್ಲಾರ್ದಂಗ, ಕೆಡಲಾರ್ದಂಗ, ಕೊಳೆಲಾರ್ದಂಗ ಮಾಡ್ಬೇಕಂದ್ರೆ ಅದಕ್ಕೆ ಎಷ್ಟು ರಾಸಾಯನಿಕಗಳನ್ನು ಸಿಂಪಡಿಸಿರಬಾರ್ದು, ಎಷ್ಟು ಅದಕ್ಕೆ ಮ್ಯಾಲ ಲೇಪನವನ್ನು ಮಾಡಿರಬಾರ್ದು. ಇದನ್ನು ನಾವು ವಿಚಾರ ಮಾಡ್ಬೇಕು. ಬರೇ ಒಂದು ಸೇಬು ಹಣ್ಣಿನ ಕತೆ ಹಿಂಗದ, ಇನ್ನಿತರ ಎಲ್ಲ ಹಣ್ಣುಗಳು ಕಾಯಿಪಲ್ಯಗಳು ಅವುಗಳ ಪರಿಸ್ಥಿತಿ ಏನಿರಬಾರದು. ನಾವು ಇದೇ ರೀತಿಯಾಗಿ ಹೋದೀವಿ ಅಂದ್ರೆ, ಸಾವಯವ ಒಕ್ಕಲತನವನ್ನು ಮಾಡದೇ ಹೋದೀವಿ ಅಂದ್ರೆ, ದೇಸಿ ಆಕಳವನ್ನು ಸಾಕದೇ ಇದ್ರೆ, ಗೋಮೂತ್ರ ಗೋಮಯ ಆ ಬಳಿಕ ಮನೆಯದೇ ಆದಂಥ ಒಂದು ತಿಪ್ಪಿ ಇಲ್ಲದೆ ಒಕ್ಕಲತನ ಮಾಡಲಿಕ್ಕೆ ಹೋದೀವಿ ಅಂದ್ರೆ ಮುಂದೆ ಒಂದು ದಿನ ನಮ್ಮ ಭೂಮಿ ಬೆಳೆಯಲಾರದ ಹಂತಕ್ಕೆ ಬಂದು ತಲುಪ್ತೈತಿ. ಭೂಮಿ ಏನಾಗ್ತದಂದ್ರೆ ನಿರ್ಜೀವ ಆಗ್ತದೆ. ಭೂಮಿ ಯಾವಾಗಲೂ ಸಜೀವವಾಗಿರಬೇಕು. ಭೂಮಿಯಲ್ಲಿ ಕೋಟ್ಯಾಂತರ ಅಸಂಖ್ಯಾತ ಜೀವರಾಶಿಗಳು ಬದುಕ್ತಾವೆ. ಎರೆಹುಳು ಬದುಕ್ತದೆ, ಎರೆಹುಳುವಿನೊಂದಿಗೆ ಅನೇಕ ಜೀವರಾಶಿಗಳು ಬದುಕ್ತಾವ.
ಆ ಎಲ್ಲ ಜೀವರಾಶಿಗಳು ದುಡಿತಾವಂತ ತಿಳ್ಕೊಂಡು ನಮಗೆ ತಿನ್ನಕ್ಕೆ ಅನ್ನ ಸಿಗುತ್ತದೆ. ಅದೇ ನಾವು ಬರೀ ಯೂರಿಯಾ DAP ಆ ಗೊಬ್ಬರ ಈ ಗೊಬ್ಬರ ಅಂತ ತಿಳ್ಕೊಂಡು ಬರೀ ಗೊಬ್ಬರನ ಹಾಕೋತ ಹೋದೀವಿ ಅಂದ್ರೆ, ತಿಪ್ಪಿ ಗೊಬ್ಬರ ಹಾಕದೇ ಇದ್ರೆ ನಮ್ಮ ಮಣ್ಣೆಲ್ಲ ಹಾಳಾಗ್ತದೆ, ಭೂಮಿ ನಿರ್ಜೀವ ಆಗ್ತದೆ, ಮಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಸತ್ವನೇ ಉಳಿಯಂಗಿಲ್ಲ, ನಮ್ಮ ಒಕ್ಕಲ್ತನ ಹಾಳಾಗ್ತದೆ. ಅದಕ್ಕಾಗಿ ನಾವು ನಿಜವಾದ ಒಕ್ಕಲಿಗರಾಗಬೇಕಂದ್ರೆ ಭೂಮಿ ಏನು ಮಾತಾಡ್ಲತ್ತೈತೆ ನಮಗೆ ಗೊತ್ತಾಗ್ಬೇಕು. ನಾವೇನೀಗ ಬರೀ ಕಂಪ್ನಿಯವ್ರನ್ನ ಕೇಳಿ ಒಕ್ಕಲ್ತನ ಮಾಡ್ತೀವಿ. ಯಾವುದರೇ ಗೊಬ್ಬರ ಕಂಪ್ನಿ ಅವನ್ನ ಕೇಳಿ ನಾವು ಆ ಗೊಬ್ಬರ ತಂದು ಹಾಕ್ತೀವಿ. ಬೀಜದ ಕಂಪ್ನಿ ಅವನ್ ತಂದ ಹೊಲದಾಗ ಬೀಜ ಬಿತ್ತೀವಿ. ನಮ್ಮ ತಲೆ ಇಲ್ಲಿ ಹೋತು. ನಮಗೆ ತಲೆ ಇಲ್ಲೇನು, ನಮಗೆ ಬುದ್ಧಿ ಇಲ್ಲೇನು? ನಾವು ರೊಕ್ಕ ಖರ್ಚು ಮಾಡೋರು, ಆದ್ರೆ ಅದನ್ನು ಹಿಂಗೆ ಖರ್ಚು ಮಾಡ್ರಿ, ಇಂಥ ಬೆಳೆ ಬೆಳೀರಿ ಅಂಥೇಳಿ ಅವ್ರು ಕಂಪ್ನಿ ಅವರು. ಆದ್ದರಿಂದ ನಾವು ಜಾಣ ಒಕ್ಕಲಿಗರಾಗಬೇಕಾದ್ರೆ ಇದನ್ನೆಲ್ಲ ಬಿಡಬೇಕು. ಜಾಣ ಒಕ್ಕಲಿಗರಾಗಬೇಕಂದ್ರೆ ನಮ್ಮ ಬುದ್ಧಿಯನ್ನು ಬಳಸಿ ಒಡ್ಡಿನಾಗ ಏನು ಬೆಳಿಬೇಕು, ಆ ಬಳಿಕ ನೀರು ನಿಲ್ಲೋ ಜಾಗದೊಳಗೆ ಏನು ಬೆಳೆ ಬೆಳಿಬೇಕು, ಅದೇ ರೀತಿಯಾಗಿ ಮಡ್ಡಿಯಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು. ಹಿಂಗೆ ನಾವು ಒಕ್ಕಲತನ ಮಾಡೋರು ಶಾಣ್ಯರಾದೀವಿ ಅಂದ್ರೆ ಅಷ್ಟ ಒಕ್ಕಲತನ ಸರಿಯಾಗಿ ನಡೀತದೆ, ಲಾಭದಾಯಕವಾಗುತ್ತದೆ. ಅದನ್ನು ಬಿಟ್ಟು ನಾವು ಈಗೇನು ಹೊಂಟ ಇದೀವಲ್ಲ ಇದೇ ಪದ್ಧತಿ ಪ್ರಕಾರ ಹಾದೀವಿ ಅಂದ್ರೆ ಭೂಮಿನೂ ಹಾಳಾಗ್ತದೆ, ನಾವು ಹಾಳಾಗ್ತೀವಿ. ಇದೇ ರೀತಿಯಾಗಿ ನಾವು ಹಾದ್ರೆ ಇನ್ನು ಮುಂದೆ ಬರುವಂಥ 10 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಬರೀ ಕ್ಯಾನ್ಸರ್ ಪೇಷಂಟ್ಗಳಿರ್ತಾವೆ. ಅದಕ್ಕೆ ಕಾರಣ ಏನಪ್ಪ? ನಮ್ಮ ಒಕ್ಕಲತನ. ಈಗಾಗಲೇ ಪಂಜಾಬದಲ್ಲಿ ನೋಡಿದ್ರೆ ಅಲ್ಲೆಲ್ಲ ಬರೀ ಕ್ಯಾನ್ಸರ್ ಪೇಷಂಟ್ಗಳು. ಪಂಜಾಬದ ಅಲ್ಲಿರುವಂಥ ಜನರಿಗೆ ಅಡ್ಡಸ್ರೇನದ ಸಿಂಗ್ ಅಂತ ಕರೀತಾರೆ. ಅವರಿಗೆ ಸಿಂಗ್ ಅಂದ್ರೆ ಸಿಂಹದಂಥ ಮನುಷ್ಯ. 6-6.5 ಫೂಟದ ಎತ್ತರ ಮನುಷ್ಯರವರು ಪಂಜಾಬದವರು, ಸಿಖ್ಖರು. ಬಹಳ ಎತ್ತರ, ಅಷ್ಟೇ ಕೆಂಪ, ಅಷ್ಟೇ ಹೊಳೆಯುವಂಥ ಶರೀರದವರು, ತಾಕತ್ವಾನರು. ಆದ್ರೆ ಗೋಧಿಗೆ ಬರೀ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ, ಯೂರಿಯಾ DAP ಇನ್ನಿತರ ಎಲ್ಲ ಗೊಬ್ಬರಗಳನ್ನು ಹಾಕಿ ಹಲವಾರು ರೀತಿಯ ಸ್ಪ್ರೇಗಳನ್ನು ಮಾಡಿ ಇವತ್ತಲ್ಲಿ ಜನ ಕ್ಯಾನ್ಸರ್ ಪೀಡಿತರಾಗ್ಯಾರ. ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಬೆಳೀತಾ ಇತ್ತು ನಮ್ಮ ಪಂಜಾಬ್, ಪಂಚ ನದಿಗಳ ನಾಡು, ಅಂತಹ ಪಂಜಾಬದಲ್ಲಿ ಇವತ್ತು ಕ್ಯಾನ್ಸರ್ ಟ್ರೇನ್ ಹೋಗ್ತದಂದ್ರೆ ಇದಕ್ಕೆ ಕಾರಣೀಕರ್ತರು ಯಾರು? ನಮ್ಮ ಕೃಷಿ ಪದ್ಧತಿ. ಇದು ಬದಲಾಗಬೇಕು. ಇವತ್ತು ನಾವು ಎಲ್ಲ ಬರೀ ತಿಪ್ಪಿರ್ಲಾರ್ದ ಒಕ್ಕಲ್ತನ ಮಾಡ್ಲತ್ತೀವಿ. ನಮಗೆ ಹೆಂಗೆ ಒಕ್ಕಲಿಗರ ಅನ್ಬೇಕು? ತಿಪ್ಪಿ ಎಷ್ಟು ದೊಡ್ಡದಿರ್ತೈತಲ್ಲ ಅಷ್ಟು ದೊಡ್ಡ ಒಕ್ಕಲಿಗೆ ಅವ. ಮೊದಲಿನ ಕಾಲದಾಗ ರೊಕ್ಕಿದ್ದವ ಶ್ರೀಮಂತ ಇರಲಿಲ್ಲ. ಮೊಟ್ಟ ಮೊದಲ ಋಷಿಮುನಿಗಳ ಕಾಲಕ್ಕಂತೂ ಯಾವನ ಹತ್ತಿರ 10,000 20,000 ಆಕಳಗಳದಾವಲ್ಲ ಅವನೇ ಶ್ರೀಮಂತ ರಾಜ ಅಂತ ಕರೆಸ್ಕೊಳ್ತಾ ಇದ್ದ. ಹಂಗೆ ದೊಡ್ಡ ಸಾವುಕಾರ ಅಂದ್ರೆ ಯಾರಪ್ಪ? ಮೊದಲಿನ ಕಾಲ ಕಳಿತಿದ್ರು. ಅವ್ರದ್ದು 8 ಎತ್ತಿನ ಒಕ್ಕಲ್ತಾನ್ರಿ ಅಂತ ಕರಿತಿದ್ರು. ದೊಡ್ಡ ಒಕ್ಕಲಿಗ ಅಂದರೆ ಯಾರು? 10 ಕೋಟಿ 20 ಕೋಟಿ ರೊಕ್ಕಿದ್ದವ ದೊಡ್ಡ ಒಕ್ಕಲಿಗ ಅಲ್ಲ, ದೊಡ್ಡ ಶ್ರೀಮಂತ ಅಲ್ಲ. 8 ಎತ್ತ 12 ಎತ್ತಿನ ಒಕ್ಕಲ್ತನ ಯಾರೂ ಇದ್ದು ಅಲ್ಲ, ಅವರು ದೊಡ್ಡ ಒಕ್ಕಲಿಗರು ಅಂತ ಕರೆಸ್ಕೊಳ್ತಾ ಇದ್ರು. ಹಂಗೆ ಇವತ್ತಿಗೂ ಯಾವ ದೊಡ್ಡ ಒಕ್ಕಲಿಗ ಅಂದರೆ ಯಾವೊಂದು ತಿಪ್ಪಿ ದೊಡ್ಡದಲ್ಲ ಅವ ದೊಡ್ಡ ಒಕ್ಕಲಿಗ ಅಂತ ನಾವು ಹೇಳಬೇಕು. ಅವಾಗ ಸಾವಯವ ಕೃಷಿ ಆಗ್ತದೆ. ಬರೇ ಬೀಜನೂ ಕಂಪನಿಯವರ ಕೊಡೋರು, ಗೊಬ್ಬರನೂ ಕಂಪನಿಯವರ ಕೊಡೋರು, ಅದಕ್ಕೆ ರೋಗ ಬತ್ತಂದ್ರೆ ಸ್ಪ್ರೇನೂ ಕಂಪನಿಯವರ ಕೊಡೋರು. ಆ ಬಳಿಕ ಮತ್ತೇನ್ರಿ ಆತಂದ್ರೆ ಅದಕ್ಕೆ ಸಲಹಾ ಹೇಳಕ್ಕೆ ಕಂಪ್ನಿಯವರ ಬರೋರು. ಎಲ್ಲ ಕಂಪ್ನಿಯವರ ಮಾಡೋದು. ಅದರ ಒಕ್ಕಲಿಗರು ಏನು ಮಾಡಬೇಕು? ಒಕ್ಕಲಿಗರು ಕಂಪ್ನಿ ಮೇಲೆ ಅವಲಂಬಿತ ಆಗಬಾರದು. ಸ್ವಯಂ ಬುದ್ಧಿಯನ್ನು ಬಳಸಿ, ಭೂಮಿಯನ್ನು ಕೇಳಿ, ವಾತಾವರಣವನ್ನು ನೋಡಿ ಒಕ್ಕಲತನ ಮಾಡಬೇಕು. ಆವಾಗ ನಮ್ಮ ಒಕ್ಕಲತನ ಬೆಳೀತದ, ಉಳಿತದ. ತಾಯ ಮೊಲೆವಾಲು ನಂಜಾಗೆ ಕೊಲುವಡೆ ಇನ್ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳ್ತಾರೆ ಮಾತು. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲುಬಹುದೇ. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ
ಕಳುವಡೆ, ತಾಯ ಮಲೆವಾಲು ನಂಜಾಗಿ ಕೊಲ್ಲುವಡೆ, ಇನ್ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ. ರೈತ ಅಂದರೆ ಯಾರು? ನಮಗ ಮೊಟ್ಟ ಮೊದಲ ಉಸಿರನ್ನು ಕೊಟ್ಟಂಥವ ಭಗವಂತ ದೇವರು. ಆ ಬಳಿಕ ಆ ಉಸಿರನ್ನು ನಮ್ಮ ಶರೀರದಾಗ 100 ವರ್ಷ ಉಳಿಸಿದಂಥವ ಯಾರು ಅಂದ್ರೆ ರೈತ. ಪ್ರಾಣದಾತ ಅಂತ ಕರೀತಾರೆ ರೈತನಿಗೆ. ರೈತ ಅನ್ನನೇ ಕೊಡದೇ ಇದ್ರೆ ನಾವೆಲ್ಲಿ ಬದುಕ್ತೀವಿ? ಅಂತಹ ರೈತ ಇಡೀ ಭೂಮಿ ಮ್ಯಾಲಿನ ತಾಯಿ ಇದ್ದಂಗವ. ಭೂಮಿ ತಾಯಿಯ ಮಗ, ನಿಜವಾದ ಮಗ ಯಾರು ಅಂದ್ರೆ ರೈತ. ಅಂಥ ರೈತ ಅಂದ್ರೆ ನಿಜವಾದ ತಾಯಿ ಇದ್ದಂಗ ಮಾತು ಸ್ವರೂಪಿ ಆತ. ಅವ ಒಂದು ವೇಳೆ ಏನಾದರೂ ಬರೇ ರಾಸಾಯನಿಕ ಗೊಬ್ಬರ ಬಳಸ್ಕೋತನ ಹೋದ ಅಂದ್ರೆ, ನಿಲ್ಲಿಸಲಿಲ್ಲ ಅಂದ್ರೆ, ಈಗೇನು ಸಣ್ಣ ಸಣ್ಣ ಮಕ್ಕಳದಾವಲ್ಲ ಅವು ಯಾವ ಬದುಕುಳಿಯಂಗಿಲ್ಲ. ಮಕ್ಕಳಿಗೆ ನೀವು ನಾಳೆ ಏನು ಕೊಡೋರಪ್ಪ ಆಸ್ತಿ ಅಂತ? ಬರೇ ಜವಳ ಹತ್ತಿದ ಭೂಮಿ ಕೊಡೋರೇನು? ಬರೇ ಆಪ ಬೆಳೆಯುವಂಥ ಭೂಮಿ ಕೊಡೋರೇನು? ಬರೇ ಬಳ್ಳಾರಿ ಕಂಟಿ ಬೆಳೆಯುವಂಥ ಭೂಮಿ 100 ಎಕರೆ ಕೊಟ್ಟರೆ ಮಾಡೋದೇನೈತೆ ತಗೊಂಡು ಭೂಮಿನ ಬಾದ ಆಗಿರ್ತೈತಿ. ಒಮ್ಮೆ ಒಂದು ವೇಳೆ ಭೂಮಿ ಬಾದ ಆತು ಅಂದ್ರೆ ಸುಧಾರಣೆ ಆಗಲಾಕ ಲಕ್ಷಗಟ್ಟಲೆ ವರ್ಷ ಬೇಕಾಗ್ತದೆ. ಇದನ್ನು ನೆನಪಿಟ್ಕೋಬೇಕು ನಾವು. ಭೂಮಿ ಏನದೇನು ಫ್ಯಾಕ್ಟ್ರಿ ವಸ್ತು ಏನು, ಕಂಪ್ನಿಯಾನ ವಸ್ತು ಏನದು? ಭೂಮಿ ಒಂದು ವೇಳೆ ಹಾಳಾಯಿತು, ಮಣ್ಣು ಹಾಳಾಯಿತು ಅಂದ್ರೆ ಸುಧಾರಣೆ ಸದ್ಯದಲ್ಲಿ ಆಗುವುದೇ ಇಲ್ಲ. ಅದು ಸುಧಾರಣೆ ಆಗ್ಲಕ್ಕ 100 ವರ್ಷ ಅಲ್ಲ, 1000 ವರ್ಷ ಅಲ್ಲ, ಲಕ್ಷಗಟ್ಟಲೆ ವರ್ಷ ಹೋಗುತ್ತದೆ. ಆದ್ದರಿಂದ ನಾವು ಭೂಮಿಯನ್ನು ಕೆಡಿಸಬಾರದು. ಎಲ್ಲರ ಆರೋಗ್ಯದಲ್ಲಿ ಅಮೃತದಾತ ಈತ ರೈತ ಅಂದ್ರೆ. ಅಮೃತ ಉಣಿಸುವಂಥವ. ಅಂಥ ರೈತ ವಿಷ ಉಣಿಸಂಥವ ಆಗಬಾರದು. ಯಾವ ತಾಯಿಯೂ ಕೂಡ ತನ್ನ ಮಕ್ಕಳಿಗೆ ಎಂದಿಗೂ ವಿಷ ಉಣಿಸುವುದಿಲ್ಲ. ಹಂಗ ಯಾವ ರೈತನೂ ಕೂಡ ತನ್ನನ್ನೇ ನಂಬಿದಂತಹ 700 ಕೋಟಿ ಜನರಿಗೆ ಎಂದಿಗೂ ವಿಷ ಉಣಿಸಬಾರದು. ಆವಾಗವ ಧರ್ಮವಂತ ಒಕ್ಕಲಿಗ. ವಿಷ ಉಣಿಸ್ಲಾಕ ಹೋಗಬಾರದು. ಯಾಕಂದ್ರೆ ರೈತನನ್ನೇ ನಂಬಿ ಜನ ಬದುಕ್ಯಾರ. ರೈತ ಹಿಂಗ ಒಂದು ವೇಳೆ ನಾವು ಚಲೋ ತಿನ್ನೋನ್ರಿ, ಮಂದಿ ಏನಾಗ್ತೇನವಾರಕ್ಕ? ನಾವು ಜವಾರಿ ಆಕಳ ಹಾಲು ಕುಡಿನು, ಮಂದಿ ಜರ್ಸಿ ಆಕಳ ಹಾಲು ಕುಡಿಸೋನು ಅವರಿಗೆ. ನಾವು ಚಲೋ ಕಾಯಿಪಲ್ಯ ಬೆಳೆತೇನೂ, ಮಂದೆಲ್ಲ ರಾಸಾಯನಿಕ ಬೆಳೆದ ಕಾಯಿಪಲ್ಯ ತಿನ್ನಲಿ. ನಾವು 100 ವರ್ಷ ಬದುಕೋನು, ಅವರೆಲ್ಲ 50 ವರ್ಷದಾಗ ಸತ್ತು ಹೋಗಲಿ. ಇದಕ್ಕೆ ಧರ್ಮದ ಜೀವನ ಅಂತ ಕರೆಯಂಗಿಲ್ಲ. ಆದ್ದರಿಂದ ರೈತನಾದಂಥವನು ಇವತ್ತಿಗೆ ತನ್ನನ್ನೇ ತಾನು ಸುಧಾರಿಸ್ಕೊಳ್ಬೇಕಾಗ್ಯದ. ಹೆಂಗ ಇಂಟರ್ನೆಟ್ ತನ್ನನ್ನೇ ತಾನು ಸುಧಾರಿಸ್ಕೊಂಡು ಈಗ 6G ಬಂದು ನಿಂತದ, 7G 8G ಚಾಲೋದಾವು ಬೇರೆ ಬೇರೆ ದೇಶದಾಗ. ಹಂಗೆ ನಮ್ಮ ದೇಶದಲ್ಲಿಯೂ ಕೂಡ ರೈತರು ತಮ್ಮನ್ನೇ ತಾವು ಸುಧಾರಿಸ್ಕೊಳ್ಬೇಕು, ತಾವು ಬದಲಾಕೋತ ಹೋಗಬೇಕು. ಆವಾಗ ಒಕ್ಕಲತನ ಬಹಳ ಬೆಳೀತದ. ಇವತ್ತು ನೇಗಿಲ ಯೋಗಿಗೆ ನಮನ. ಯಾರಿಗೆ ನಾವು ನಮಸ್ಕಾರ ಮಾಡಬೇಕಪ್ಪ ಅಂದ್ರೆ ರೈತರಿಗೆ ನಮಸ್ಕಾರ ಮಾಡಬೇಕು. ಅದು ಕೂಡ ಒಟ್ಟ ಹೊಲಕ್ಕೆ ಹೋಗಲಾರ್ದನ ಬರೀ ರೈತರತ್ತು ಕರೆಸ್ಕೊಳ್ತಾರಲ್ಲ, ಅವರೇನು ಖರೆ ರೈತರಲ್ಲ. ಅವರು ನಿಜವಾದ ರೈತರು ಯಾರಪ್ಪ ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲು ಹೊಲದಾಗ ಹೋಗಿ ನಿತ್ತವನೇ ನಿಜವಾದ ರೈತ. ಅವನಿಗೆ ನಾವು ಗೌರವವನ್ನು ಸಲ್ಲಿಸಬೇಕು, ಅವನಿಗೆ ನಮಸ್ಕಾರ ಮಾಡಬೇಕು. ಒಬ್ಬ ಯೋಗಿ ಹೇಳುವಂತಹ ಸಮಯವೋ ನಸಿಕಿನಾಗ 3 ಗಂಟೆ, ಒಬ್ಬ ನಿಜವಾದ ಒಕ್ಕಲಿಗ ಹೇಳುವಂಥ ಸಮಯವೋ ನಸಿಕಿನಾಗ 3 ಗಂಟೆ ಕೇಳ್ತಾರೆ. ಆದರೆ ಈಗೇನಾಗ್ಯದ, ನಾವು ಮಕ್ಕಳದನ 12, 1, 2ಕ್ಕೆ ಮಕ್ಕೋತೀವಿ, 3 ಗಂಟೆಗೆ ಯಾವಾಗ ಹೇಳ್ಬೇಕು? ಅದಕ್ಕೆ ರೈತರಾದಂಥವರು ಭೂಮಿ ಜೋಡಿ ಬದುಕೋದು ಕಲಿಬೇಕು, ನಿಸರ್ಗ ಜೋಡಿ ಬದುಕೋದು ಕಲಿಬೇಕು. ಎಲ್ಲರೂ ತಪ್ಪರ ನಡೀತದ, ರೈತ ತಪ್ಪರ ನಡೆಯಂಗಿಲ್ಲ. ಎಲ್ಲರೂ ಏನ್ಯಾಕೆ ವಿಚಾರ ಮಾಡೋರಕ್ಕ, ಎಕಡ್ಯಾಕೆ ಹೋಗೋರಕ್ಕ, ಅದನ್ನು ತಲೆ ಕೆಡಿಸ್ಕೊಳ್ಳಾರ್ದಂಗ ಊರು ಉಸಾಬರಿಯನ್ನು ಬಿಟ್ಟು ಯಾವ ರೈತ ಹೊಲದಲ್ಲಿ ಹೊಲದಾಗಿ ಭೂಮಿಯಲ್ಲಿ ಭೂಮಿಯಂತೆ ದುಡಿತಾನಲ್ಲ, ಆವಾಗವ ಪ್ರಾಣ ರಕ್ಷಕನಾಗ್ತಾನ, ಗೌರವಕ್ಕೆ ಪಾತ್ರನಾಗ್ತಾನ. ಅಂತಹ ಒಕ್ಕಲಿಗರು ನಿಜಕ್ಕೂ ಬೆಳಿಬೇಕು, ಉಳಿಬೇಕು. ತಮ್ಮನ್ನೇ ತಾವು ತಿದ್ದುಕೊಂಡು ಅವರೂ ಕೂಡ ಬುದ್ಧಿವಂತರಾಗಿ ಈ ಜಗತ್ತನ್ನು ರಕ್ಷಣೆ ಮಾಡಲಿ. ಆ ನಿಟ್ಟಿನಲ್ಲಿ ಇವತ್ತು
ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯವರು ನಾವು ನೌಕರದಾರಿಗೆ ಗೌರವ ಸಲ್ಲಿಸುವುದಲ್ಲ, ಕಾರ್ಮಿಕರಿಗೆ ಗೌರವ ಸಲ್ಲಿಸುವುದಲ್ಲ, ಎಲ್ಲಕ್ಕಿಂತ ಮೊಟ್ಟ ಮೊದಲನೇ ಗೌರವ ನೇಗಿಲ ಯೋಗಿಗೆ ಸಲ್ಲಬೇಕು ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಯಾರ. ಅದಕ್ಕೆ ತಾವೆಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಈ ಸಂಸ್ಥೆಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಆ ಬಳಿಕ ಇಲ್ಲೇನು ತಾವೆಲ್ಲ ರೈತ ತಾಯಿ ತಂದೆಗಳು ಬಂದರೆಲ್ಲ ನಿಮ್ಮ ತಲೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿರಲಿ, ಇನ್ನು ಬರೀ 8-10 ವರ್ಷಗಳಲ್ಲಿ ನೌಕರಿ ಅನ್ನೋದೇ ಇಲ್ಲದಂಗೆ ಆಗ್ತದೆ, ಬರೀ ಶೇತಿ ಒಂದೇ ಸರಿಯಾಗಿ ಉಳಿತದ. ಈಗೆಲ್ಲ AI ಟೆಕ್ನಾಲಜಿ ಬಂದದ, ಇನ್ನೂ ಹಂಗೆ ಅಪ್ಡೇಟ್ ಹಾಕೋತ ನಡೆದೈತೆ ಅದೆಲ್ಲ ತಂತ್ರಜ್ಞಾನ. ಎಷ್ಟೋ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳು 5 ಲಕ್ಷ 10 ಲಕ್ಷ ಉದ್ಯೋಗಗಳಿಂದ ಬಿಡಿಸ್ತಾ ಇದ್ದಾರೆ. ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮನೆಗೆ ಬರ್ತಾ ಇದ್ದಾರೆ ಕೆಲಸ ಬಿಟ್ಟು. ಆದ್ರೆ ಕಾಯಿಪಲ್ಯ ಬೆಳೆಯುವಂಥ ರೈತನನ್ನು ನೀ ಕೆಲಸ ಬಿಟ್ಟು ಹೋಗಪ್ಪ ಅಂತ ಹೇಳಕ್ಕೆ ಯಾವಾಗೂ ಅಧಿಕಾರ ಇಲ್ಲ. ಅದು ಎಂದೂ ಕಳೆದು ಹೋಗಲಾರದಂಥ ಉದ್ಯೋಗ, ಶಾಶ್ವತವಾದಂಥ ಉದ್ಯೋಗ ಯಾವುದು ಅಂದ್ರೆ ಒಕ್ಕಲತನ. ಸರದ ಕುಂಡ್ರನವ್ರು ಯಾರೂ ಇಲ್ಲ ರೈತನಿಗೆ. ನೀ ಕೆಲಸಕ್ಕೆ ಹೋಗಬೇಡ, ನೀ ಬಾತ್ ಅವನು ಇವಾಗ ಆಜ್ಞಾ ಮಾಡುವಂಥ ಅವನು ಇಲ್ಲ. ರೈತ ಅಂದ್ರೆ ನಿಜವಾದ ರಾಜ. ಅವ ಭೂಮಿ ಮೇಲಿಂದ ಅವಾಗ ಹೇಳೋರು ಯಾರೂ ಇಲ್ಲ. ಅವ ಯಾರ ಕೈಯಾಗ ಹೋಗಿ ಹಿಂಗೆ ಕೊಡ್ರಿಪ್ಪ ಅಂತ ಭಿಕ್ಷಾಮ್ದೇ ಅಂತ ಭಿಕ್ಷಾ ಕೇಳಂಗಿಲ್ಲ. ಎಲ್ಲರೂ ನಮ್ಮ ಪಗಾರ ಹೆಚ್ಚು ಮಾಡ್ರಿ ಅಂತ ಗೋರ್ಮೆಂಟ್ ಮುಂದೆ ಅರ್ಜಿ ತೊಗೊಂಡು ಹೋಗ್ತಾರೆ, ಕಂಪ್ನಿ ಮುಂದೆ ಫ್ಯಾಕ್ಟ್ರಿ ಮುಂದೆ ಅರ್ಜಿ ತೊಗೊಂಡು ಹೋಗ್ತಾರೆ. ಆದ್ರೆ ರೈತ ಎಂದಿಗೂ ಯಾರ ಮುಂದನೂ ಅರ್ಜಿ ತೊಗೊಂಡು ಹೋಗಂಗಿಲ್ಲ. ಇವನಿಗೆ ಕೊಟ್ಟು ರೂಢಿ ಇರ್ತದನೆ ಹೊರತು ತಗೊಂಡು ರೂಢಿ ಇರಂಗಿಲ್ಲ. ಅದಕ್ಕೆ ನೀವೆಲ್ಲ ಏನು ರೈತ ಪಾಲಕ ಪೋಷಕರು ಬಂದರಿ, ತಂದೆ ತಾಯಂದಿರು ಬಂದರಿ, ನಿಮ್ಮ ಮಕ್ಕಳನ್ನು ನೌಕರದಾರನ್ನಾಗಿ ತಯಾರು ಮಾಡಬೇಡ್ರಿ, ನಿಜವಾದ ಒಕ್ಕಲಿಗರನ್ನಾಗಿ ತಯಾರು ಮಾಡಿರಿ. ಅವಾಗ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ. ಚಿಕ್ಕಟ್ಟಿಯವರ ಪರಿಶ್ರಮ ಸಾರ್ಥಕವಾಗ್ತದೆ. ಆವಾಗ ಅವರ ಮನಸ್ಸಿಗೆ ಒಂದು ಸಮಾಧಾನ ಶಾಂತಿ ಸಿಗುತ್ತದೆ. ಅರ್ಥ ಮಾಡ್ಕೋಬೇಕು. ಹಾಗೆ ಅವರು ನಿಜಕ್ಕೂ ಅಭಿನಂದನಾರ್ಹರು. ಇಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಮಾಡಿ ಸಾವಿರಾರು ಗಟ್ಟಲೆ ತಮ್ಮನ್ನೆಲ್ಲ ಕೂಡಿಸಿ ಇಷ್ಟೊಂದು ಅತ್ಯದ್ಭುತವಾದಂಥ ಆಯೋಜನೆಯನ್ನು ಮಾಡಿ ಎಲ್ಲ ಗಣ್ಯಾತಿ ಗಣ್ಯರನ್ನು ಇಲ್ಲಿ ಕೂಡಿಸಿ, ಅಷ್ಟೇ ಅಲ್ಲದೆ ಈ ಕಾರ್ಖಾನೆ 10-20 ಸಾವಿರ ರೈತರ ಬಾಳಿಗೆ ಒಂದು ಆಶಾ ಕಿರಣವಾಗಿರುವಂಥ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ. ಈ ಕಾರ್ಖಾನೆಯ ಅಧ್ಯಕ್ಷರು ಕೂಡ ಈ ಚಿಕ್ಕಟ್ಟಿ ಸಂಸ್ಥೆ ಮೇಲೆ ಭಾಳ ಪ್ರೇಮವನ್ನು ಹೊಂದ್ಯಾರ. ರೈತರ ಮೇಲೆ ಅಪಾರ ಕಾಳಜಿ ಅದ. ಸೌದಿ ಸಾಹುಕಾರು ಹೀಗೇ ರೈತರಿಗೆ ಒಳ್ಳೆಯದನ್ನೇ ಮಾಡ್ತಾ ಹೋಗಲಿ. ಅವರು ರೈತ ನಾಯಕರಾಗಲಿ, ಅವರು ರೈತರ ಹೃದಯ ಸ್ಪಂದನವಾಗಲಿ, ರೈತರ ಆಶಾ ಕಿರಣವಾಗಲಿ, ರೈತರ ಕಣ್ಣೀರ ಬರಲಾರ್ದಂಗೆ ಅವರು ನೋಡಿಕೊಂಡ್ರೆ ನಿಜವಾಗಿ ಶಾಶ್ವತವಾದ ಅಧಿಕಾರ ಅವರಿಗೆ ಸಿಗ್ತದೆ, ಉಳಿತದೆ. ಅಂತಹ ಪರಪ್ ಸಾಹುಕಾರು ಬಹಳ ದೊಡ್ಡ ಮನುಷ್ಯನವರು. ರೈತರಿಗೆ ಹೀಗೇ ಒಳ್ಳೆಯದನ್ನು ಮಾಡ್ತಾ ಹೋಗಲಿ. ಇಂತಹ ಸಂಸ್ಥೆಗಳು, ಸಾವಿರಾರು ಸಂಸ್ಥೆಗಳು ನಿಮ್ಮ ಹಿಂದೆ ಸದಾಕಾಲ ಇರ್ತಾವೆ. ಯಾಕೆಂದ್ರೆ ರೈತರಿಗೆ ಜೈ ಅಂದಂಥವನಿಗೆ ಎಂದಿಗೂ ಕೂಡ ಅಪಯಶ ಅನ್ನುವಂಥದ್ದಿಲ್ಲ. ಜೈ ಜವಾನ್ ಜೈ ಕಿಸಾನ್. ಮೊದಲನೇದು ಸೈನಿಕರಿಗೆ ಜಯವಾಗಲಿ, ಎರಡನೆಯದು ರೈತನಿಗೆ ಜಯವಾಗಲಿ. ಈ ಎರಡು ಜಯಕಾರ ಯಾರು ಹಾಕ್ತಾರಲ್ಲ ಅವ್ರು ಎಂದೂ ಸೋಲಂಗೆ ಇಲ್ಲ ಜೀವನದಾಗ. ಅಂತಹ ಒಂದು ಗುಣ ಸಾಹುಕಾರರಲ್ಲಿಯೂ ಅದ, ಇಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ಅದ. ಈ ಕೃಷ್ಣಾ ನದಿಯ ಪ್ರದೇಶ ಅಂದ್ರೆ ಅತ್ಯಂತ ಸಮೃದ್ಧವಾದ ಪ್ರದೇಶ. ನಾವು ಮುಂಜಾನೆ ಎದ್ದ ತಕ್ಷಣ ಯಾರನ್ನು ನೆನೆಸಬೇಕು ಅಂತ ಕೇಳಿದ್ರೆ ಕೃಷ್ಣಾ ನದಿಯನ್ನು ನೆನೆಸಬೇಕು. ನಮಗೆ ಅನ್ನ ಹಾಕಿದ ದೇವಿ ಯಾರು ಅಂದ್ರೆ ಕೃಷ್ಣಾ ನದಿ. ನಾವೆಲ್ಲ ಬದುಕಿದ್ದೇವೆ ಅಂದ್ರೆ ಕೃಷ್ಣಾ ನದಿ ಪುಣ್ಯ. ಮಹಾಬಳೇಶ್ವರದಲ್ಲಿ ಹುಟ್ಟಿ ಸಮುದ್ರಕ್ಕೆ ಹೋಗುವ ಪರ್ಯಂತವಾಗಿ 3 ರಾಜ್ಯದ ಜನರನ್ನು ಶ್ರೀಮಂತ ಮಾಡಿದ್ದು ಯಾವುದು? ನಮ್ಮೆಲ್ಲರಿಗೆ ಪ್ರಾಣದಾತೆಯಾದದ್ದು ಯಾವುದು ಅಂತ ಕೇಳಿದ್ರೆ ಕೃಷ್ಣಾ ನದಿ. ಆದ್ದರಿಂದ ಅಂತಹ ಕೃಷ್ಣಾ ನದಿಯನ್ನು ಸ್ಮರಿಸಿಕೊಂಡು ನಾವೆಲ್ಲರೂ ಒಳ್ಳೆಯ ಒಕ್ಕಲಿಗರಾಗೋಣ. ಈ ದೇಶಕ್ಕಾಗಿ ಒಂದು ಏನಾದರೂ ದೊಡ್ಡ ಕೊಡುಗೆಯನ್ನು ಕೊಟ್ಟು ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಜೀವನವನ್ನು ಕಳೆಯೋಣ ಅಂತ ಹೇಳ್ತಾ
ಇಲ್ಲಿಯವರೆಗೆ ಶಾಂತಚಿತ್ತರಾಗಿ ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳಿಗೆ ವಿರಾಮ. ಆಶೀರ್ವಚನ